ಟಿವಿನಲ್ಲಿ ನೋಡ್ತಾ ಇದ್ದೀರಾ. ಧರ್ಮಸ್ಥಳದಲ್ಲಿರತಕ್ಕಂಥ ಹತ್ಯಾಕಾಂಡಗಳ ಬಗ್ಗೆ ಕರ್ನಾಟಕ ಸರ್ಕಾರ SIT ಫಾರ್ಮೇಷನ್ ಮಾಡಿದೆ. ಯಾಕಂದ್ರೆ 30 ವರ್ಷಗಳಿಂದ ಪೊಲೀಸ್ಗಲ್ಲೇನು ಗೊತ್ತಾಗ್ಲಿಲ್ವಾ ಸತ್ಯಗಳು, ಅಲ್ಲಿ ಏನೇನು ನಡೆದಿದೆಯೋ 30 ವರ್ಷಗಳಿಂದ. ನಮಸ್ಕಾರ ಸ್ನೇಹಿತರೆ, ನೀವು ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ, ಟಿವಿನಲ್ಲಿ ನೋಡ್ತಾ ಇದ್ದೀರಾ. ಧರ್ಮಸ್ಥಳದಲ್ಲಿರತಕ್ಕಂಥ ಹತ್ಯಾಕಾಂಡಗಳ ಬಗ್ಗೆ ಕರ್ನಾಟಕ ಸರ್ಕಾರ SIT ಫಾರ್ಮೇಷನ್ ಮಾಡಿದೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. SIT ಏನು ಮಾಡುತ್ತೆ ಅಂದರೆ, ಈಗ ಅಲ್ಲಿ ಏನೇನು ನಡೆದಿದೆಯೋ 30 ವರ್ಷಗಳಿಂದ ಹತ್ಯಾಕಾಂಡಗಳು, ಮುಗ್ಧ ಜೀವಿಗಳನ್ನು ಹತ್ಯೆ ಮಾಡಿದಾರಲ್ಲ, ಅದರ ಸತ್ಯವನ್ನು ಹುಡುಕಕ್ಕೆ ಹೋಗಿದೆ SIT. ಪೊಲೀಸ್ ಮೇಲೆ ಈಗ ಇನ್ವೆಸ್ಟಿಗೇಷನ್ ಮಾಡಬೇಕು. ಯಾಕಂದರೆ 30 ವರ್ಷಗಳಿಂದ ಪೊಲೀಸ್ಗಲ್ಲೇನು ಗೊತ್ತಾಗ್ಲಿಲ್ವಾ ಸತ್ಯಗಳು ಕೂತಿರೋದು. ಸೊ ನಿಮಗೆಲ್ಲ ಈಗಾಗಲೇ ಜನರೆಲ್ಲ ಗೊತ್ತಿದೆ, ಎಷ್ಟೊಂದು ಮೀಡಿಯಾಗಳು ಬಂದಿದೆ, ಪೊಲೀಸರ ಸಹಾಯ ಮಾಡಿದ್ದಾರೆ. ಆ ಒಬ್ಬ ಅನಾಮಿಕ ಬಂದು ಹೇಳಿದ್ದಾನೆ, 100 ಹೆಣೆಗಳನ್ನು ನಾನೇ ಹಾಕಿದ್ದೀನಿ, ಪೊಲೀಸರೇ ನನ್ನ ಕರ್ಕೊಂಡು ಹೋಗ್ತಾ ಇದ್ರು ಅಂತ ಪೊಲೀಸ್ ವ್ಯವಸ್ಥೆಯಲ್ಲಿ ಎಷ್ಟೊಂದು ಜನ ಈಗ ಉನ್ನತ ಹುದ್ದೆಗೆ ಬಂದಿರ್ತಾರೆ. ಅವ್ರ ಮೇಲೆ ಇವ್ರು ಇನ್ವೆಸ್ಟಿಗೇಷನ್ ಮಾಡಿದ್ರೆ, ಮತ್ತೆ ಬಲಾಢ್ಯರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ, ಹಣವಂತರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಸತ್ಯ ಹೊರಗಡೆ ಬರೋಕ್ಕೆ ತುಂಬ ದಿನ ತಗೊಳುತ್ತೆ. ಕೆಲವು ಸಾರಿ ಸತ್ಯ ಸತ್ತೋಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಎಲ್ಲ ವಿಷಯಗಳು ಟಿವಿನಲ್ಲಿ ಕಾನ್ಸ್ಟೆಂಟಾಗಿ ಬರ್ತಾ ಇರೋದ್ರಿಂದ ಧರ್ಮಸ್ಥಳದಲ್ಲಿ ಮಂಜುನಾಥನನ್ನು ನಂಬಿದ್ದ ಮನಸ್ಸುಗಳು ಲಕ್ಷಾಂತರ ಇದೆ. ಪ್ರತಿ ದಿನ ಎಷ್ಟು ರಶ್ ಇರುತ್ತೆ. ಆ ಮನಸ್ಸುಗಳಿಗೆ ಇಮ್ಮಿಡಿಯೇಟ್ಗೆ ಕ್ಲಾರಿಟಿ ಕೊಡಬೇಕಲ್ವಾ, ಅದಕ್ಕೆ ನಾನು ಸಿಂಪಲ್ ಸೊಲ್ಯೂಷನ್ ಹೇಳ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಮ್ಮಿಡಿಯೇಟಾಗಿ ಅವರ ಮನಸ್ಸುಗಳಿಗೆ ನೆಮ್ಮದಿ ಸಿಗಬೇಕು ಅಂದರೆ ಧರ್ಮಸ್ಥಳದಲ್ಲಿ SIT ಹೋಗಿ ಏನು ಮಾಡುತ್ತೆ, ಕಾಡಿನಲ್ಲಿ ಅವನ ಹಣೆಗಳನ್ನು ಎಲ್ಲಿ ಹಾಕಿದನೋ ಜಾಗ ತೋರಿಸ್ತಾನೆ, ಅಲ್ಲಿ JCB ಆಗಿತಾರೆ, ಅಥವಾ ಮನುಷ್ಯ ಆಗಿರ್ಬೋದು. ಆಗದಾಗ ಅಲ್ಲಿ ಮೂಳೆ ಸಿಗುತ್ತೆ ಅಲ್ವಾ, ಆ ರೀತಿ ಎಲ್ಲೇ ಹೂತಿದನೋ ಜಾಗ ತೋರಿಸ್ತಾನೆ. ಇದನ್ನು ಲೈವ್ ಕೊಡಬೇಕು ಟಿವಿನಲ್ಲಿ. ಯಾವುದಾದ್ರು ಒಂದು ಚಾನಲ್ ಸೆಲೆಕ್ಟ್ ಮಾಡಿ, DD ಚಂದನ ಆದರೂ ಪರವಾಗಿಲ್ಲ, ಒಂದು ಚಾನಲ್ ಸೆಲೆಕ್ಟ್ ಮಾಡಿ ಅದನ್ನು ಲೈವ್ ಕೊಡಬೇಕು. ಅದೇನು ಕ್ರೈಮ್ ಅಲ್ಲ. ಯಾಕೆ ಅಂದರೆ ಅಲ್ಲಿ ಹೆಣೆಗಳಿರೋದಿಲ್ಲ, ಬರೀ ಮೂಳೆಗಳಿರ್ತವೆ. 30 ವರ್ಷಗಳಿಂದ ಊತಿರತಕ್ಕಂಥ ಮೂಳೆಗಳಿರ್ತವೆ, ಅದನ್ನು ಆರಾಮಾಗಿ ಕಾಣುತ್ತೆ. ಆವಾಗ ಜನರು ಟಿವಿಲಿ ನೋಡಿಬಿಟ್ರೆ ಒಂದು 20-30 ಕಡೆ ಊತಿರತಕ್ಕಂಥ ಹೆಣಗಳ ಎಲುಬು ಮೂಳೆ ಸಿಕ್ಕರೆ ಜನಕ್ಕೆ ಹೌದು ಇವರು ಅನ್ಯಾಯ ಮಾಡಿದ್ದಾರೆ, ಇವ್ರಿಗೆ ಶಿಕ್ಷೆ ಹಾಕಬೇಕು, ಭಗವಂತನೇ ಈಗ ಒಳ್ಳೆ ಕಾಲ ಕೊಟ್ಟಿದ್ದಾನೆ, ಅವ್ರು ಮಾಡಿರ್ತಕ್ಕಂಥ ಕರ್ಮಗಳಿಗೆ ಬುದ್ಧಿ ಕಲಿಸ್ತಾ ಇದ್ದಾರೆ ಅಂತಕ್ಕಂಥ ಚಿಂತನೆ ಜನರಲ್ಲಿ ಬಂದಾಗ ಅವ್ರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು ಅಲ್ವಾ. ಯೋಚನೆ ಮಾಡಿ ನೋಡಿ, ಈಗ ಅವ್ರು ಹೋಗ್ತಾರಪ್ಪ, ಏನೇನೋ ಮುಚ್ಚಾಕ್ಬೋದು, ಏನೇನೋ ಆಗ್ಬೋದು, ಯಾರು ಗೊತ್ತು. ಆ ಮೂಳೆ ತೆಗೆದು ಸಾಕ್ಷಿ ಸಿಗಲ್ಲ, ಸಿಕ್ಕಿಲ್ಲ, ಅವ್ರು ಹೇಳಿದ್ರಲ್ಲ ಸುಳ್ಳು, ಕೇಸ್ ಉಲ್ಟಾ ಮಾಡ್ಬೋದು, ಏನೆಲ್ಲ ಕನ್ಫ್ಯೂಷನ್ಸು ಸಾಮಾನ್ಯರಿಗೆ ಬರ್ತಾ ಇರುತ್ತೆ. ಯಾಕಂದರೆ ಸಣ್ಣ ಪುಟ್ಟ ಕೇಸಲ್ಲ, ಇದರಲ್ಲಿ ಏನಾದರೂ ಲಂಚ ಪಂಚ ಅಂತ ಹೋದರೆ ಸಾವಿರಾರು ಕೋಟಿಗಳ ಲೆಕ್ಕದಲ್ಲಿ ಹೋಗುತ್ತೆ. ನಂಬಿಕೆ ಮಟ್ಟದಲ್ಲಿ ಹೋದರೆ ಹಿಂದೂ ಧರ್ಮಕ್ಕೆ ಅನ್ಯಾಯ ಆಗತ್ತೆ ಅಂತ ಅದನ್ನು ತಪ್ಪಿಸ್ಬೇಕು ಅಂತ ಸತ್ಯ ಮುಚ್ಚಾಕತಕ್ಕಂಥ ಮನಸ್ಸುಗಳು ಇವೆ. ಇಲ್ಲಿ ಧರ್ಮಾತೀತವಾಗಿ ನಾವು ಯೋಚನೆ ಮಾಡಬೇಕು. ಆ ಮುಗ್ಧ ಜೀವಿಗಳ ಬಲಿಯ ಬಗ್ಗೆ, ಆ ನೋವಿನ ಬಗ್ಗೆ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಮತ್ತು ಇಂಥ ಉನ್ನತವಾದ ಅತ್ಯುನ್ನತವಾದ ಆಧ್ಯಾತ್ಮಿಕ ಕೇಂದ್ರದಲ್ಲಿ, ಶಿವನ ಸ್ಥಾನದಲ್ಲಿ ಈ ರೀತಿ ಅನ್ಯಾಯ ನಡೆದಿದೆಯಲ್ಲ, ಅದಕ್ಕೆ ನ್ಯಾಯ ಸಿಗಬೇಕು. ದೇವರೇ ಈ ರೀತಿ ಮಾಡ್ತಾ ಇದ್ದಾನೆ, ಹೋರಾಟಗಾರರ ಮನಸ್ಸಿಗೆ ಬಂದು ಹೋರಾಟ ಮಾಡಿಸ್ತಾ ಇದ್ದಾನೆ ಅನ್ನತಕ್ಕಂಥ ತಿಳುವಳಿಕೆ ಅದು ಜನಗಳಿಗೆ ಬರಬೇಕು. ಉಳಿದದ್ದು ನೋಡ್ಕೊಳ್ಳೋಣ. ದೇವ್ರ ಸಡನ್ ಶಿಕ್ಷೆ ಕೊಡ್ಬೇಕಾದ್ರೆ ಕೊಡ್ತಾ ಇದ್ದ, ಬಟ್ ಇಟ್ ಟೇಕ್ಸ್ ಟೈಮ್ಸ್. ಕರ್ಮ ರಿಟರ್ನ್ಸ್ ಅಂತ ಕರೀತಾರಲ್ವ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕಾಲದಲ್ಲಿ ಪೆಟ್ಟು ಬಿದ್ದೇ ಬೀಳುತ್ತೆ. ಯಾಕೆಂದರೆ ನಾವು ಈ ಸೃಷ್ಟಿಗೆ ಗೌರವಿಸಬೇಕು. ಬ್ರಹ್ಮಾಂಡದಿಂದ ಪಿಂಡಾಂಡ ಅಂತ ಕರಿತೀವಿ. ಪ್ರಕೃತಿಯಲ್ಲಿ ಮಾನವೀಯ ಧರ್ಮವನ್ನು ಪರಿಪಾಲನೆ ಮಾಡ್ಕೊಂಡು ಬದುಕಿದ್ರು ಮಾತ್ರ ಮನುಷ್ಯನಿಗೆ ನೆಮ್ಮದಿ. ನೀನೇನೇ ಅಧರ್ಮ ಮಾಡೋರು ಒಂದಲ್ಲ ಒಂದು ದಿನ ಪೆಟ್ಟು ಬಿದ್ದೇ ಬೀಳುತ್ತೆ. ಈಗ ಈ ಜನರ, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಮಂಜುನಾಥನ ಭಕ್ತರಿಗೆ ನೆಮ್ಮದಿ ಸಿಗಬೇಕು ಅಂದರೆ ಸಿಂಪಲ್ ಸೊಲ್ಯೂಷನ್. ಇದನ್ನು ಯೋಚನೆ ಮಾಡಿ ನೋಡಿ. ಅಲ್ಲಿ ಒಂದೊಂದು ಹೆಣಗಳನ್ನು ತೆಗೆಯುವಾಗ ಅದನ್ನು ಲೈವ್ ಮಾಡಬೇಕು. ಅದೇನು ಸಮಸ್ಯೆ ಆಗಲ್ಲ, ಬರೀ ಮೂಳೆ ಸಿಗುತ್ತೆ ಅಲ್ವಾ. ಯೋಚನೆ ಮಾಡಿ. ಈ ದಿಶೆಯಲ್ಲಿ ನಾನು ಈ ವಿಡಿಯೋ ಮಾಡಿದ್ದೀನಿ. ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ವಿಚಾರಗಳು ಬಂದಾಗ ಯಾರಾದರೂ ಪ್ರೆಷರ್ ಹಾಕಲಿ. ಸೊ ಎಲ್ಲರೂ ಹೆಣ ತೆಗಲಿ, ಅದನ್ನು ಲೈವ್ ಕೊಡಿ. ಲೈವ್ ಕೊಟ್ಟರೆ ಮನಸ್ಸು ಶಾಂತವಾಗುತ್ತೆ, ದೇವರು ಶಿಕ್ಷೆ ಕೊಡ್ತಾನೆ ಅಂತ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ, ಮತ್ತು ಎಷ್ಟೋ ಜನರ ಗೊಂದಲಗಳು ಪರಿಹಾರ ಆಗುತ್ತೆ, ಗೊಂದಲಗಳಿಗೆ ಉತ್ತರ ಸಿಗುತ್ತೆ.
ಸೊ ಎಷ್ಟೊಂದು ಜನ ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲ ಹೋರಾಟಗಾರರಿಗೂ ನಾನು ನನ್ನ ಹೃದಯಪೂರ್ವಕವಾಗಿ ಅವರಿಗೆ ನಮಸ್ಕಾರ ಮಾಡ್ತೀನಿ. ದೇರ್ ಆಲ್ ಗ್ರೇಟ್ ಪೀಪಲ್, ಗ್ರೇಟ್ ಸೋಲ್ಸ್ ಅಂತ ಕರಿತೀವಿ. ಯಾಕೆಂದರೆ ಒಂದು ಅನ್ಯಾಯವನ್ನು ಆ ಸೌಜನ್ಯ ಕೇಸಿಂದ ತಗೊಂಡು ಆಮೇಲೆ ಎಲ್ಲರಿಗೂ ನ್ಯಾಯ ಕೊಡ್ಸೋಕ್ಕೆ ಲೈಫ್ ರಿಸ್ಕ್ ತಗೊಂಡು ಹೋರಾಟ ಮಾಡಿದ್ದಾರೆ. ದೇರ್ ಆಲ್ ಅ ಗ್ರೇಟ್ ಸೋಲ್ಸ್. ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದ. ಐ ರಿಪೀಟ್ ಎಗೇನ್, ಜನರ ಗೊಂದಲವನ್ನು ಹೋಗಲಾಡಿಸಲು ಹೆಣಗಳನ್ನು ತೆಗಿಬೇಕಾದಾಗ ಲೈವ್ ಕೊಡಲಿ. ಈ ದಿಶೆಯಲ್ಲಿ ಚಿಂತನೆ ಮಾಡಿ ಬೇರೆ ಬೇರೆ ಟಿ ವಿ ಮಾಧ್ಯಮಗಳಿಂದ ಮಾತಾಡಿ ಲೈವ್ ಕೊಡಲಿ. ಆಗ ಮಾತ್ರ ಕ್ಲಾರಿಟಿ ಸಿಗುತ್ತೆ, ಇಮಿಡಿಯೇಟ್ ರಿಸಲ್ಟ್. ಉಳಿದು ಪ್ರೊಸೀಜರ್ಸ್ ಇರುತ್ತೆ. ಆಮೇಲೆ ಏನು ಮುಚ್ಚಾಕ್ತಾರೋ ಏನು ಮಾಡಿದಾರೋ ಬೇಕಾಗಿಲ್ಲ. ಒಂದು 20-30 ಹೆಣ ಊತಿರೋದು ತೆಗೆದು ತೋರಿಸಿದ್ರೆ ಸಾಕು, ನಮಗೆ ನ್ಯಾಯ ಸಿಗುತ್ತೆ ಮನಸ್ಸಿಗೆ. ಆ ಕಾನೂನು ಏನು ಮಾಡಬೇಕೋ ಅದು ಮಾಡುತ್ತೆ ಅಲ್ವಾ? ಚಿಂತನೆ ಮಾಡಿ. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.